ಸಂಭೋಗ ಮಾಡುವುದು ಅಂದ್ರೆ ಹೆಣ್ಣಿಗೆ ತುಂಬಾ ಹೆದರಿಕೆ ಇರುತ್ತೆ. ಮತ್ತೆ ಗಂಡಿಗೆ ಅಂದ್ರೆ ಇರುತ್ತೆ, ಯಾರೂ ನಿಮ್ಮ ತುಲ್ ಹರಿದು ಗೂಟ ಹಾಕುತ್ತಾ ಇರೋದಿಲ್ಲ, ನೋಡಿ ನೋವು ಕೂಡ ಆಗುತ್ತಲ್ಲ, ಅದಕ್ಕೆ ಹೆದರಿರುತ್ತಾರೆ. ಇಲ್ಲಿ ಬಹಳ ಎಚ್ಚರ ವಹಿಸಬೇಕು. ಮೊದಲ ಸಂಭೋಗ ಹೆಣ್ಣಿಗೆ ಸರಿಯಾಗಿ ಸುಖ ಕೊಡೋದಕ್ಕೆ ಯಾವ ಗಂಡಿಗೂ ಆಗೋದಿಲ್ಲ. ಅವಳಿಗೆ ತುಳ್ ಹರಿದ ನೋವು ಕಡಿಮೆ ಆಗುವ ಮೊದಲೇ ಅವಂದು ಸೋರಿ ಹೋಗಿರುತ್ತೆ. ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಮುಂದೆ ಮಾಡಲಿಕ್ಕೆ ಇರುವುದನ್ನು ಹೇಳಿ ಅವಳನ್ನು ಒಪ್ಪಿಸಿ ಸ್ವಲ್ಪ ನೋವಿಗೆ ನಿರಾಶೆಗೆ ತಯಾರು ಮಾಡಿದ್ದರೆ ಒಳ್ಳೆಯದು. ಅದಕ್ಕೆ ನಾನು ಹೇಳಿದೆ, ಪುಟ್ಟಿ, ನಾವು ಇವತ್ತು ಒಂದಾಗುವ ಅಲ್ವಾ, ಆದ್ರೆ ಸ್ವಲ್ಪ ನೋವಾದೀತು. ನಿನಗೆ ಸುಖ ಅಂತ ಏನಾದ್ರೂ ಕೊಡಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಯಾವತ್ತಾದರೂ ಹೀಗೆ ಅಲ್ವಾ ಅಂತ. ಅವಳಂದಳು, ಸಹಿಸಿ ಕೋತೀನಿ, ನಿನ್ನ ಬೈಯಲ್ಲ ಅಂತ. ಚಿನ್ನು ಮುದ್ದು ಅಂತ ಮುತ್ತು ಕೊಟ್ಟೆ. ಮಲಗಿಸಿ ಕೈಯನ್ನ ಬಲ ಮೊಲೆ ಮೇಲೆ ಇಟ್ಟು ಹಿಸುಕಿದೆ. ಮೆಲ್ಲಗೆ ಕೈ ಮೇಲೆ ಹೊಡೆದು ಹೇಳಿದಳು, ಅಲ್ಲಿ ಮುಟ್ಟಬೇಡ ಅಂತ. ಮತ್ತೆ ಇಲ್ಲಿ ಅಂತ ಎಡ ಮೊಲೆ ಮುಟ್ಟಿದೆ. ನಕ್ಕಳು ಮೆದುವಾಗಿ. ಮತ್ತೆ ನಾನು ಅವಳ ಕುತ್ತಿಗೆಗೆ ಮುತ್ತು ಕೊಟ್ಟೆ. ಮತ್ತೆ ಮೊಲೆ ಚೀಪಿದೆ. ಮುಖ ತೂಟಿ ಎಲ್ಲ ಚುಂಬಿಸಿದೆ. ಅವಳು ಚುಂಬಿಸಿದಳು. ಹೊಕ್ಕಳಿಗೆ ಕಿಲಿ ಕಿಲಿ ಮಾಡಿದೆ. ಮತ್ತೆ ತುಲ್ ಮೇಲೆ ಜಾರಿದೆ. ನೀರು ಬಿಟ್ಟಿತ್ತು. ತೊಡೆಮಂಡಿ ಕಾಲು ಎಲ್ಲ ಮುತ್ತು ಕೊಟ್ಟೆ. ಮತ್ತೆ ಅಂಗಾಲು ಸವರಿ ಕಿಲಿ ಕಿಲಿ ಮಾಡಿದೆ. ನಗತೊಡಗಿದಳು ಹುಡುಗಿ. ರಿಲ್ಯಾಕ್ಸ್ ಆಗಿದ್ದಳು. ನಾನು ಪುಟ್ಟಿ, ಅದು ಇದು ಅಂತೇನೆ ಅಂತ ನೀವು ಚಿಕ್ಕ ಹುಡುಗಿ ಅವಳು ಅಂತ ತಿಳಿಬೇಡಿ. ಅವಳಿಗೆ 25 ಆಗಿತ್ತು. ಪ್ರೀತಿಲಿ ಪುತ್ತಿ, ಚಿನ್ನು, ಮುದ್ದು ಅಂತ ಕರೆಯೋದು ಅಷ್ಟೇ. ಅವಳ ತುಲ್ಲಿಗೆ ಕೈ ಹಾಕಿದೆ. ಲೋಳೆ ಲೋಳೆ ಆಗಿ ಜಾರ್ತಾ ಇತ್ತು. ಬೆರಳು ಹಾಕಿದೆ. ಸುಲಭವಾಗಿ ಒಳ ಹೋಯ್ತು. ಆದ್ರೆ ನನಗೆ ತುಣ್ಣೆ ನುಗ್ಗಿಸಲಿಕ್ಕೆ ಬೇಕಾದಷ್ಟು ರಸ ಬಂದಿದೆಯಾ ಗೊತ್ತಿರಲಿಲ್ಲ. ನಾನು ತುಂಬಾ ಆಂಕ್ಸಿಟ್ ಆಗಿದ್ದೆ. ಅವಳು ಹೆದರಿದ್ದಳು. ಸ್ವಲ್ಪ ಹೊತ್ತು ತುಲ್ಲೊಳಗೆ ಬೆರಳು ಹಾಕಿದೆ. ಎರಡನೇ ಬೆರಳನೂ ತಳ್ಳಿದೆ. ಮತ್ತೆ ಕೇಳಿದೆ, ರೆಡಿನಾ ಅಂತ. ಹೆದರಿಕೆಯಲ್ಲಿಯೂ ರೆಡಿ ಅಂದ್ಲು. ಪಾಪ ಅನಿಸಿತು. ಬಗ್ಗಿ ಲೊಚಕನೆ ಮುತ್ತು ಕೊಟ್ಟೆ. ಅವಳು ನಾಲಿಗೆ ಸೇರಿಸಿದಳು. ಮತ್ತೆ ಅವಳ ಕಾಲನ್ನ ಸ್ವಲ್ಪ ಮೇಲೆ ಎತ್ತಿದೆ. ಪಾದ ಆಕಾಶ ನೋಡ್ತಾ ಇತ್ತು. ತಿಕ್ಕ ಸ್ವಲ್ಪ ಮೇಲೆ ಬಂದಿತ್ತು. ಹೀಗೆ ಮಾಡಿದರೆ ಆಂಗಲ್ ಸರಿಯಾಗುತ್ತೆ ನುಗ್ಗಿಸಲಿಕ್ಕೆ, ಸುಲಭ ಅಂತ ಎಲ್ಲೋ ಓದಿದ್ದೆ. ಎಲ್ಲಾ ಪುಸ್ತಕದ ಜ್ಞಾನ. ನಾನು ತುಲ್ಲಿನ ಬಾಯಲ್ಲಿ ತುಣ್ಣೆ ಇಟ್ಟು ಸ್ವಲ್ಪ ಒತ್ತಿದೆ. ಆಂಗಲ್ ಸರಿಯಾಗಿತ್ತು. ಸುಪಾರಿ ಒಳಗೆ ಹೋಯಿತು. ಏನೋ ತಡೆದಿತ್ತು. ಬಲ ಹಾಕಿದೆ. ಟೆನ್ಸ್ ಆದರು. ಹೀಗೆ ಟೆನ್ಸ್ ಆದ್ರೆ ನುಗ್ಗಿಸಲಿಕ್ಕೆ ಕಷ್ಟ. ನನಗೆ ಸ್ವರ್ಗ ಬಹಳ ಹತ್ತಿರ ಇತ್ತು. ಅವಳನ್ನ ನೋಡಿದೆ. ಮೊಲೆ ಹಿಸುಕಿದೆ. ಬೆವರಿದ್ದಳು. ಆದ್ರೆ ಮುಖದಲ್ಲಿ ಸ್ವಲ್ಪ ಕಳೆ ಬಂದಿತ್ತು. ಈಗ ನೋವು ಕಮ್ಮಿ ಆಯ್ತಾ ಅಂದೆ. ಆ ಆಯ್ತು ಅಂದ್ಲು. ನನಗೆ ಖುಷಿ ಆಯ್ತು. ಸ್ವಲ್ಪ ಹೊತ್ತು ಹಿಂದೆ ಮುಂದೆ ಆಡಿಸುವಾಗ ಅವಳ ತೂತು ನನ್ನ ತುಣ್ಣೆನ ಒತ್ತಿ ಹಿಡಿಯಿತು. ಅವಳಿಗೆ ರಸ ಬಂದಿತ್ತು. ಮೈ ಮುರಿದು ಮುಗೀತು ಅನ್ಸುತ್ತೆ ಅಂದಳು. ಹೌದಾ ಪುಟ್ಟಿ ಅನ್ನುತ್ತಾ ನಾನು ತುಲ್ಲಿನ ಆಳಕ್ಕೆ ತೂರಿಸಿದೆ. ಅಲ್ಲಿ ಜುಳು ಜುಳು ಅಂತ ವೀರ್ಯ ಚಿಮ್ಮಿತು. ನಾನು ಕುಂಡಿ ಆಡಿಸುವುದು ನಿಧಾನ ಆಯ್ತು. ಬಾಯಿಗೆ ಬಾಯಿ ಹಾಕಿ ಚುಂಬಿಸಿದೆವು. ಬೆವರು ಎದುಸಿರು ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಸಿಕ್ಕಿಸಿಕೊಂಡೇ ಮಲಗಿ ಬಿಡಿಸಿಕೊಂಡು ಎದ್ದೆವು. ನಾನು ಅವಳ ತುಲ್ ನೋಡಿದೆ. ರಕ್ತ ಬರ್ತಾ ಇತ್ತು. ತುಂಬಾ ನೋವಾಯ್ತಾ ಮರಿ, ಸಾರಿ ಅಂದೆ. ಇಲ್ಲ, ಸ್ವಲ್ಪ ಆಯ್ತು ಅಂದಳು. ಕೆನ್ನೆ ಹಿಂಡಿದೆ. ಮತ್ತೆ ಇಬ್ಬರೂ ಹೋಗಿ ತೊಳೆದುಕೊಂಡು ಬಂದು ತಬ್ಬಿ ಮಲಗಿದೆವು. ರಾತ್ರಿ ಎಚ್ಚರ ಆದಾಗ ಅವಳ ತುಲ್ ನೋಡಿದೆ. ಕೆಂಪಾಗಿತ್ತು. ಅಂದ್ರೆ ಹರಿದ ಇಂಜುರಿ ಗೊತ್ತಾಗ್ತಾ ಇತ್ತು. ಕೆನೆ ತಟ್ಟಿ ಎಬ್ಬಿಸಿ ಪುಟ್ಟಿ ಅಂದೆ. ಮತ್ತೆ ಉರಿ ಕಡಿಮೆ ಆಯ್ತಾ ಅಂದೆ. ಸ್ವಲ್ಪ ಉರಿ ಇದೆ, ನಿದ್ದೆ ಬಂದು ಬೆಳಿಗ್ಗೆ ಎದ್ದರೆ ಸರಿ ಆದೀತು ಅಂದಳು. ನನಗೆ ಬೆಳಿಗ್ಗೆ ಎಚ್ಚರಿಕೆ ಆದಾಗ ಕಾಫಿ ರೆಡಿ ಮಾಡಿದ್ದಳು. ಕಾಫಿ ಕುಡಿಯುತ್ತಾ ಕೇಳಿದೆ, ಪುಟ್ಟಿ ಕ್ಷಮಿಸ್ತೀಯಾ ಅಂತ. ಯಾಕೆ? ಅದಕ್ಕೆಲ್ಲ ಅದೇನೂ ಬೇಡ, ಮಾಡಬೇಕಾದದ್ದೇ ತಾನೇ. ಮತ್ತೆ ನನಗೂ ತುಂಬಾ ಮಜಾ ಬಂದಿತ್ತು.